ಕೊನೆಗೂ ಬಂದ್ವಿ, ಇಲ್ಲಾದರೆ ನೀನು ನೆಮ್ಮದಿಯಾಗಿ ಆಯಾಗಿರ್ಬೋದು ಅಂತ ಬಾಲ ಕಾವೇರಿ ಹತ್ರ ಹೇಳ್ತಾರೆ. ಆಗ ಕಾವೇರಿ ಕೇಳ್ತಾರೆ, ಯಾರ ಮನೆ ಇದು, ಅದನ್ನು ತಗೊಂಡು ನೀನೇನು ಮಾಡ್ತೀಯಾ ಅಂತ ಬಾಲ ಹೇಳ್ತಾರೆ. ಏನು ಮಾಡ್ತೀಯಾ ಹೇಳು, ಹೇಳ್ತಿದ್ದೀನಲ್ಲ ಆಯಾಗಿರ್ಬಹುದು ಅಂತ. ಆಮೇಲೆ ಇನ್ನೊಂದು ವಿಷಯ, ಕಾವೇರಿ ಅಂತ ಎಷ್ಟೇ ಕಿರ್ಚಿದ್ರು ನೀನು ಇಲ್ಲೇ ಇದೆಯಾ ಅಂತ ಯಾರಿಗೂ ಗೊತ್ತಾಗಲ್ಲ. ಆಗ ಕಾವೇರಿಯವರು ಬಾಲ ಅವ್ರಿಗೆ ಹೇಳ್ತಾರೆ, ನನ್ನ ಹೆಸರು ಯಾಕೆ ಕೂಗ್ತಿದ್ಯಾ, ಓ ಇದು ನಿಮ್ಮ ಹೆಸರಾ ಮೇಡಮ್, ಆ್ಯಕ್ಚುಲಿ ನಾನು ನನ್ನ ಹೆಂಡತಿ ಹೆಸರು ಅಂತ ಕೂಗಿದ್ದು. ವಾಟ್ ಎ ಕೋ ಇನ್ಸಿಡೆಂಟ್ ಮೇಡಮ್, ಇಬ್ಬರು ಸೇಮ್ ಟು ಸೇಮ್ ಅಲ್ವಾ. ಆಗ ಕಾವೇರಿಯವರು ಹೇಳ್ತಾರೆ, ಕೆಟ್ಟದಾಗಿತ್ತು ಜೋಕ್. ಆಗ ಬಾಲವ್ರು ಹೇಳ್ತಾರೆ, ಅಂದಾಗೆ ಕಾವೇರಿ ಇನ್ಮೇಲಿಂದ ಇದು ನಮ್ಮನೆ ಅಂತ ನನ್ನನ್ನು ಯಾಕೆ ನಿನ್ನ ಜೊತೆ ಸೇರಿಸ್ಕೋತೀಯ, ಹಂಗಲ್ಲ ನಾವಿಬ್ಬರು ಇಲ್ಲೇ ಒಟ್ಟಿಗೆ ಇರ್ತೀವಿ ಅಂದಮೇಲೆ ಇದು ನಮ್ಮನೇನೆ ಅಲ್ವಾ ಅಂತ ಬಾಲ ಕಾವೇರಿಯವ್ರಿಗೆ ಹೇಳ್ತಾರೆ. ಏನು ನಾವಿಲ್ಲಿರೋದು ಸ್ವಲ್ಪ ದಿನಕ್ಕೆ ಅಂದಮೇಲೆ ಇದು ನಮ್ಮನೆ ಹೇಗಾಗುತ್ತೆ ಅಂತ ಮತ್ತೆ ಕಾವೇರಿಯವರು ಬಾಲವ್ರ ಹತ್ರ ಹೇಳ್ತಾರೆ. ನಾವಿಲ್ಲೇ ಇರೋದು ಅಂತ ನೀನೇ ಒಪ್ಕೊಂಡಾದ್ಮೇಲೆ ಇದು ನಮ್ಮ ಮನೆಯೇ ಅಲ್ವಾ ಅಂತ ಮತ್ತೆ ಬಾಲವ್ರು ಹೇಳ್ತಾರೆ. ಆಗ ಕಾವೇರಿಯವರು ಬಾಲವ್ರಿಗೆ ಹೇಳ್ತಾರೆ, ಲೂಸಾ ನೀನು ಅಂತ ಹೇಳಿದಾಗ ಮತ್ತೆ ಬಾಲವರು ಮನಸಲ್ಲೇ ಹೇಳ್ಕೊತಾ ಇರ್ತಾರೆ, ಅಯ್ಯೋ ಅದು ಯಾಕೆ ಕೇಳ್ತೀಯ ಬಿಡು, ಕಾಲೇಜ್ ಡೇಸಿಂದನೂ ನಿನ್ನ ವಿಚಾರದಲ್ಲಿ ನಾನು ಲೂಸೇನೆ ಅಂತ ಬಾಲವ್ರು ಹೇಳ್ಕೊತಾ ಇರ್ತಾರೆ. ಇಂತಹ ಇನ್ನಷ್ಟು ಸೀರಿಯಲ್ ಸಂಚಿಕೆಗಳಿಗಾಗಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡ್ತಾಯಿರಿ.